ಋತು ಅಕ್ಕ ಯಾಕೆ ಬೆಳಗ್ಗೆಯಿಂದ ಹೊರಗೆ ಬಂದೇ ಇಲ್ಲ? ಅವಾಗಿಂದ ನೋಡ್ತಾ ಇದ್ದೀನಿ ಅವಕ್ಕ ಯಾವಾಗ ಬತ್ತೈತೋ ಅಂತ ನೋಡ್ತಾನೆ ಇದೀನಿ, ಅವಾಗಿಂದ ಹೊರಗೆ ಬರ್ತಾನೆ ಇಲ್ಲ ಅವಕ್ಕ. ಎಲ್ಗೋಗೈತೆ ನೋಡೋಣ ಅದೆಲ್ಲ. ಒಂದ್ಸತಿ ಆದರೂ ಬಂದು ಮಾತಾಡ್ಸೋದು ನನ್ನ, ಹೆಂಗಿದ್ಯಾ ಗಗನ, ನೋವೇನಾದರೂ ಕಾಣಿಸ್ಕೊಂತ ಆಯ್ತಾ, ಧೈರ್ಯವಾಗಿರು ಅಂತ ಸಮಾಧಾನದ ಮಾತು ಹೇಳೋದು, ಹಿಂಗೆಲ್ಲ ಮಾತಾಡೋದು. ಆದರೆ ಯಾಕೆ ಹೊರಗೆ ಬಂದೇ ಇಲ್ವಲ್ಲ ಅವಕ್ಕ? ಎಲ್ಲ ಹೋಗಿರ್ಬೇಕೇನೋ ಸಾಮಾನ್ಯ. ಜನಕಿ ಋತು ಅಕ್ಕ ಐತಾ? ಹಿಂಗಪ್ಪ ಗೊತ್ತಿಲ್ಲ ಅವಕ್ಕ ಹೊರಗೆ ಬಂದೇ ಇಲ್ಲ. ನಾವಿವತ್ತು ಸ್ವಲ್ಪ ಮಟನ್ ಮಾಡಿದ್ವಿ ಹೊಸ್ದಾಡ್ಕು, ನಾವು ನಿನ್ನೆ ಮಾಡಿರಲಿಲ್ಲ, ಇವತ್ತು ಮಾಡಿದ್ವಿ. ನಾನು ಬರಲಿಲ್ಲ, ನಾನು ಹೊರಕ್ಕೆ ನಾನು ಹೋಗಿಲ್ಲಪ್ಪ. ನೀವು ಮಾಡಿದ್ರ? ಊಟ ಮಾಡಿದ್ರ ಅಲ್ಲೇನೆ? ಅಪ್ಪ ಮಟನ್ ತಗೊಂಬಂದಿತ್ತ, ನಾವು ಊಟ ಮಾಡ್ಕೊಂಡು ನಮ್ಮ ಮನೆಗಳರು ಬಂದಿದ್ರು, ಅವರು ಹೆಂಗೋ ಅತ್ತ ಎಲ್ಲ ಊಟ ಮಾಡ್ಕೊಂಡು ಅವ್ರು ಮನೆ ಕಂಡಿದ್ರು. ನಾನು ಯಾಕೆ ಋತು ಅಕ್ಕ ಬರಲಿಲ್ವಲ್ಲ, ಮಾತಾಡ್ಸೋಣ ಎಲ್ಲೋಯ್ತು ಏನು ಅಂತ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಅಕ್ಕರು ಇವತ್ತು ಮಾಡಿಲ್ಲ ಅನಿಸುತ್ತೆ ಸಾಮಾನ್ಯ, ಸುಮ್ಮನೆ ಯಾಕೆ ಹೋಗೋದು ಅಂತ ಸುಮ್ಮನೆ ಆಗಿರಬೇಕು. ಅದೇ ನಾವೆಲ್ಲ ನಾನ್ ವೆಜ್ ಮಾಡಿದ್ದೀವಲ್ಲ, ಮಟನ್ ಮಾಡಿರೋದಕ್ಕೆ ಬರಲ್ಲ ಅವಕ್ಕ, ಯಾಕಂದರೆ ಶನಿವಾರ ತಿನ್ನಲ್ಲ ಋತು ಅಕ್ಕ. ಅದಕ್ಕೆ ಬಂದಿಲ್ಲ ಅನಿಸುತ್ತೆ. ಬಾ ಹೋಗೋದು ಮಾತಾಡ್ಸ್ಕೊಂಬರ ನಾವೇನು. ಒಂದ್ಸತಿ ಆದ್ರೂ ಬಂದು ಮಾತಾಡ್ಸುತ್ತಲ್ಲ, ನನಗೆ ಎಲ್ಲಿಗಾದ್ರೂ ಊರಿಗೆ ಹೋಗಿದ್ರೇನೋ ಅಂತ ಅನ್ನಿಸ್ತು, ಅದಕ್ಕೆ ನಾನು ಕೇಳಿದೆ. ಚೆನ್ನಾಗಿರೋದು ಜೋಡಿ, ಇಬ್ರಿಗೂ ಚೆನ್ನಾಗಿರ್ತಿದ್ಳು ನನ್ನ ಮಗಳು. ಏನು ಮಾಡ್ತೀಯಾ, ಕೊಟ್ಟಿದ್ರೆ ಚೆನ್ನಾಗಿತ್ತು. ನಮ್ಮ ಸಾನ್ವಿನ ಕೊಡೋಣ ಅಂತ ನಾನಂತೂ ಭಾಳ ಆಸೆಗಿದ್ದೆ. ಸಾನ್ವಿನಾತು ಇಬ್ಬರನ್ನು ಕೊಟ್ಟಿದ್ದೆ, ಯಾರನ್ನ ಒಬ್ರನ್ನ ಕೊಟ್ಟಿದ್ರತ್ತ ಚೆನ್ನಾಗಿರ್ತಿದ್ರತ್ತ. ನಮ್ಮ ತನ್ವಿನೋ ಸಾನ್ವಿನೋ ಯಾರನ್ನ ಒಬ್ರನ್ನ ಕೊಡೋಣ ಅಂತ ನಾನು ಬೋಲ ಆಸೆಗಿದ್ನಪ್ಪ. ಏನು ಮಾಡೋಣ, ಈ ಅಪ್ಪ ಒಪ್ಪಂಗೆ ಇಲ್ಲ, ನನಗೆ ಅದೇ ಬೇಜಾರ. ಇವತ್ತು ಯಾವುದೋ ಆಲೆ ಹುಡುಗಿ ನೋಡಿದ್ದೀವಿ, ನಮ್ಮ ಮದುವೆ ಮಾಡ್ತೀವಿ ಅಂತ ಹೇಳಿದ್ರಂತೆ ನಮ್ಮ ಲಕ್ಷ್ಮಜ್ಜಂಗಂತೂ. ಆಲೆ ನೋಡ್ಯಾರಂತೆ, ಬಿಡಮ್ಮ ಅಂತ ತಲೆ ಕೆಡಿಸ್ಕೊಂಬೇಡ ಅಂತ ಅಂತು. ಏನೇಂದ್ರೆ ಬೇಜಾರಾಗತ್ತೆ. ಅವರು ಮತ್ತು ನಾವು ಮಾಡೋ ತಕ್ಕನ ಅವ್ರು ತಡ್ಕೋಬೇಕಲ್ಲ. ಈ ಅಪ್ಪಿನ 2 ವರ್ಷ ಮಾಡಲ್ಲ, 3 ವರ್ಷ ಮಾಡಲ್ಲ ಅಂತ ಹೇಳ್ತೈತಿ. ಏನು ಮಾಡೋದು? ಎಂಥ ಒಳ್ಳೆ ಹುಡುಗ ಅಂತ ಬೇರೆಯವ್ರನ್ನೆಲ್ಲ ಕಡೆಗಳ ನೋಡ್ದಿಲ್ದವ್ರಿಗೆಲ್ಲನ ಅವ್ರು ಹೆಂಗೋ ಏನೋ ಅಮ್ಮಂಗಾಗುತ್ತೆ. ಚೆನ್ನಾಗಿರೋರು ಇರ್ತಾರೆ, ಆದರೆ ಅವ್ರ ಬಗ್ಗೆ ನಮಗೆ ಗೊತ್ತಿರಲ್ವಲ್ಲ. ಕಂಡಿರೋ ಹುಡುಗ ಒಳ್ಳೆ ಹುಡುಗ, ನಮ್ಗೆ ಕಷ್ಟ ಸುಖಕ್ಕಾಗನೋ ಅಂಬೋದು ಅಷ್ಟೇ ನನ್ನ ಮನಸ್ಸಿನಾಗಿರೋದು. ಏನು ಮಾಡ್ತಿರೋದು ಅಕ್ಕ? ಯಾಕೆ ಬೆಳಗ್ಗೆಯಿಂದ ಹೊರಗೆ ಬಂದೇ ಇಲ್ಲ? ಯಾಕೂ ಇಲ್ಲ ಕಣಮ್ಮ, ಸುಮ್ಮನೆ ಬರಲಿಲ್ಲ, ಹಿಂಗೆ ಒಳಗೆ ಸುಮ್ಮನೆ ಮನೆ ಕಂಡಿದ್ದೆ. ಯಾಕೋ ಬೇಜಾರಾಗಿರಂಗಿದ್ಯಾ? ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತೈತೆ, ಯಾಕೋ ಹೊತ್ತಿರಂಗಿದ್ಯಾ ನಿನ್ನ ಮುಖ ಎಲ್ಲ, ಯಾಕೋ ಒಂಥರ ಸಪ್ಪಗಾಗ್ಬಿಟ್ಟೈತೆ. ಯಾಕೆ ಏನಾಯ್ತು ಋತು ಅಕ್ಕ? ನಾನು ನೋಡಿದ ತಕ್ಷಣ ಹಂಗೆ ಅಂದ್ಕೊಂಡೆ, ಯಾಕೋ ಋತು ಅಕ್ಕನ ಮುಖ ಹಿಂಗಾಗೈತಲ್ಲ, ಯಾವತ್ತ ಅಕ್ಕನ ಮುಖ ಹಿಂಗೆ ಇರ್ತಿರ್ಲಿಲ್ಲ, ಯಾಕೆ ಹಿಂಗಾಗೈತೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಯಾಕಿಲ್ಲ ಬಿಡ್ರಮ್ಮ ಅತ್ತ. ಗಗನ ಏನಿಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ? ಇಲ್ಲ ಋತು ಅಕ್ಕ, ನೀನು ಬೇಜಾರಾಗಿರೋದು ನೋಡೇ ನನಗೆ ಗೊತ್ತಾಗ್ತೈತೆ. ಯಾಕೆ ಬೇಜಾರಾಗಿದ್ಯಾ? ಅವತ್ತು ನಮ್ಮ ತನ್ವಿನ ನೋಡೋಕ್ಕೆ ಅದೇ ನಮ್ಮೂರವರು ಸೇವಂತಿ ಮಗ ಬಂದಿದ್ದ ಅಂತ ಹೇಳ್ದನಲ್ಲ, ಅದೇ ನೀನು ನೋಡಿರ್ಬೇಕೇನೋ ಅಲ್ಲಿ. ನೋಡಿದ್ದೀನಿ, ಹೇಳು. ನಾನು ನೋಡಿದ್ದೀನಿ. ನನಗೆ ಗೊತ್ತು, ಹೇಳು ಋತು ಅಕ್ಕ. ಬಂದಿದ್ರು ಅವತ್ತು ಗಂಡ ಹೆಂಡತಿ ಮಗ ಎಲ್ಲ ಬಂದಿದ್ರಲ್ಲ ನೋಡೋಕ್ಕೆ. ಅಪ್ಪ ಕೊಡ್ತೀನಿ ಅಂದರೆ ಬೇಡ ಬೇಡ ಅಂತು. ಆಗ ಆ ಹುಡುಗಿಗೆ ಯಾವುದೋ ಬೇರೆ ಕಡೆಗೆ ನೋಡ್ಯವ್ರಂತೆ. ಇವತ್ತು ನಮ್ಮ ಲಕ್ಷ್ಮಜ್ಜಿ ಹೋಗೈತಂತೆ, ಮದುವೆ ಮಾಡಿಸ್ತೀವಿ ಕಣಮ್ಮ ಅಂತ ಹೇಳ್ತಾ ಇತ್ತು. ಅದಕ್ಕೆ ನನಗೆ ಬೇಜಾರಾದಂಗೆ ಆಯ್ತು. ಅಪ್ಪ ಇನ್ನೊಂದ್ಸತಿ ಕೇಳಿದೆ ಬೆಳಗ್ಗೆ, ಈಗಳಪ್ಪ ಒಳ್ಳೆ ಹುಡುಗ ಅಂತ, ಹುಡುಗನ ನಾವು ಕಳ್ಕೊಂಡ್ರೆ ಬೇರೆ ಕಡೆ ತರೋಕ್ಕಾಗಲ್ಲ. ಎಂತಾರೋ ಏನೋ ಒಳ್ಳೆಯರಮ್ಮಂಗಿರ್ತಾರೆ, ಒಳ್ಳೆಯರಾದ್ರಂತೂ ಪರವಿಲ್ಲ, ಏನಾನೋ ಒಂದು ಹೆಚ್ಚು ಕಮ್ಮಿ ಆದರೆ ಯಾಕೆ. ಇವನಂತೂ ಕಂಡಿರೋ ಹುಡುಗ. ಇವತ್ತು ನನ್ನ ತಮ್ಮನೋ ಇವತ್ತು ಯಾರೋ ನಮ್ಮ ಮಾವನ ಮಕ್ಕಳು ಒಟ್ಟಿನಲ್ಲಿ ಸಂಬಂಧದಾಗೆ ತಂದಂಗೆ ಆಗೋದು, ಸಂಬಂಧದಾಗೆ ಮದುವೆ ಮಾಡ್ಕೊಳಂಗೆ ಆಗೋದು. ಇವತ್ತು ನಮ್ಮ ಅಣ್ಣ ಏನು ಮಗ್ಗೆ ಕೊಟ್ಟಂಗೆ ಆಗೋದು. ಇವತ್ತು ನಮ್ಮ ಅಣ್ಣ ಏನು ನೋಡಿದ್ದೀವಿ, ಅವಳನ್ನೂ ನೋಡಿದ್ದೀವಿ. ಅವರು ಹಂಗೇನೆ ಎಲ್ಲನ ನಾವು ನೋಡಿದ್ಮೇಲೆ ಒಳ್ಳೆಯವ್ರವ್ರೆಲ್ಲನ ಅಂತ ಸಂಬಂಧ ಬಿಟ್ಟು ಬೇರೆ ಕಡೆ ಕೊಡ್ತೀವಂದರೆ ಹೆಂಗೆ ಅಂತ ನಾನು ಅದಕ್ಕೇನೆ ಕೊಡಪ್ಪ ಅತ್ತ, ಒಳ್ಳೆ ಹುಡುಗ ಅಂತ ಎಷ್ಟು ನಾನು ಹೇಳಿರೂ ಬೇಡ, ಇನ್ನೂ 2 ವರ್ಷ ಮಾಡಲ್ಲ, 3 ವರ್ಷ ಮಾಡಲ್ಲ, ಏನು ಬೇಡ, ನಾನು ಅವ್ರಿಗೆ ಕೊಡಲ್ಲ ಅಂತ ಒಯ್ಯಪ್ಪ ಒಪ್ಪಲಿಲ್ಲ. ಅದಕ್ಕೆ ನನಗೆ ನೋಡು ಬೇಜಾರ. ಹುಡುಗ ಮಾತ್ರ ಭಾಳ ಒಳ್ಳೆ ಕಣಮ್ಮ, ನೀನು ಭಾಳ ಒಳ್ಳೆ ಹುಡುಗ ಅಂತ. ಒಳ್ಳೆ ಹುಡುಗ ಹುಡುಕ್ಯಾಣೋದ್ರು ಸಿಗಲ್ಲ ಜನಕ್ಕೆ. ಭಾಳ ಒಳ್ಳೆ ಹುಡುಗ, ನಮ್ಮಪ್ಪ ಹೇಳ್ತೈತಲ್ಲ, ಭಾಳ ಒಳ್ಳೆ ಹುಡುಗ ಸೇವಂತಿ ಮಗ, ನಮ್ಮ ಸೇವಂತಿ ಮಗ ಹುಡುಕ್ಯಾಣೋದು ಸಿಗಲ್ಲ, ಕೊಡ್ಬೋದು ಋತಮ್ಮ, ಆರಾಮ ಕೊಡ್ಬೋದು ಅಂತ. ಅವತ್ತು ನಾನು ಹಂಗಂದು ಅಪ್ಪ ಹಿಂಗೆ ಬಂದಿದ್ರು ಅಂತ. ಸೇವಂತಿರ ಅಪ್ಪಯ್ಯನೂ ಸೇವಂತಿಕರ ಅಪ್ಪಯ್ಯನೂ ನಮ್ಮಪ್ಪಯ್ಯ ಅಣ್ಣ ಅಲ್ಲ, ಅವ್ರ ಅಮ್ಮಯ್ಯನೂ ನಮ್ಮಪ್ಪಯ್ಯ ಅಕ್ಕ ತಮ್ಮ, ತಮ್ಮ ಆಗ್ಬೇಕು ನಮ್ಮಪ್ಪಯ್ಯ. ನಾನು ಅಲ್ಗೋಗಿ ಅವ್ರ ತಗ ಎಣ್ಣೆ ಇಸ್ಕೊಂಬಂದಾಗಿಂದಾನೆ ಮತ್ತು ಕೂದಲು ಚೆನ್ನಾಗಿ ಬಂದಿದ್ದು. ಒಳ್ಳೆಯರು ಹೇಳು. ಭಾಳ ಒಳ್ಳೆಯವರು, ಗಂಡ ಹೆಂಡತಿ ಇಬ್ಬರು ಎಲ್ಲ ಒಳ್ಳೆಯರು. ಬಿಡು ಋತು ಅಕ್ಕ, ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡಬಾರ್ದು. ಬೇರೆ ಯಾವ ವಿಚಾರದಾಗಾದರೂ ಬಲವಂತ ಮಾಡಿದ್ರು ನಡೀತೈತೆ, ಆದರೆ ಈ ಮದುವೆ ಬಾಳಿ ಬದುಕಂಥ ಇದರಲ್ಲಿ ಬಲವಂತ ಮಾಡೋದು ಚೆನ್ನಾಗಿರಲ್ಲ. ಬಿಡು, ಏನು ಬೇಡ. ಯಾಕೋ ಪ್ರವೀಣ ನಾವು ಒಪ್ತಾ ಇಲ್ಲ, ಅಣ್ಣ ಒಪ್ಪಿಲ್ಲ ಅಂದಮೇಲೆ ಯಾಕೆ, ಅದಕ್ಕೆ ಸುಮ್ಮನೆ ನಮ್ಮ ಯಾಕಯ್ಯಪ್ಪ ಒಪ್ಪಲ್ಲತ್ತ ಅಂತೇಳಿ ನನಗೆ ಬೇಜಾರು. ನೋಡಿ ಎಂಥ ಒಳ್ಳೆ ಹುಡುಗ. ನಮ್ಮ ಮನೆಗಳು ಏನಾಗಿದ್ರೆ ಈಗ ನಮಗೇನು ಗಂಡು ಮಕ್ಕಳಿಲ್ಲ ಏನಿಲ್ಲ, ನೋಡ್ಕ್ಯಾಮನು ಎಲ್ಲ ಜವಾಬ್ದಾರಿ ತಗೊಂಡು ಅಂತ ನಾನು.
ನನಗೆ ಈಗ ಅವಾಗ ಇದರಿಂದ ಆಯ್ತು ಎರಡು ತಿರ್ಗಾ ಎರಡಿದೆ ಅಂತ ಹೇಳಿದ್ರು. ಏನೋ ಪ್ರಾಬ್ಲಮ್ ಆಗಿ ಆಪರೇಷನ್ ಆಯ್ತು. ಅವಾಗಿಂದ ಆಗಲಿಲ್ಲ. ಬಿಡತ್ತ ಸಾಕಿವ್ರೆ ಇಬ್ಬರನ್ನು ನೋಡ್ಕೊಂಬನ ಅಂತ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲಿಲ್ಲ. ಗಂಡು ಮಕ್ಕಳಿಲ್ಲ ಏನಿಲ್ಲ, ಇಬ್ಬರು ಹೆಣ್ಮಕ್ಳು. ಹೆಂಗಾದ್ರು ಇವನೇ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಕೊಡಿಸಿ ಸಾಕು ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಗಂಡು ಮಕ್ಕಳಿಲ್ಲ ಅಂಬತ್ತು ತಲೆಗೆ ಇಕ್ಕೊಂಡಿಲ್ಲ. ಆದ್ರೂ ಹೆಂಗೆ ನೋಡ್ಕೊಂತಾರಲ್ಲ ಅಂಬೋದೊಂದು ಇದಕ್ಕೋಸ್ಕರ ನಾನು ಹಂಗೆ. ಯಾಕಂದರೆ ಈ ಅಪ್ಪ ಏನು ಹೇಳೋದು, ಅವನು ಒಬ್ಬನೇ ಮಗ, ನೀನೇನೋ ಅವನ್ನ ನೋಡ್ಕೊಂತಾನೆ ಅಂತ ಹೇಳ್ತೀಯ. ಅವನು ಒಬ್ಬನೇ ಮಗ ಇರೋದು, ಅವಾಗ ಹೆಣ್ಣಿಲ್ಲ ಗಂಡಿಲ್ಲ. ಅವನು ಒಬ್ಬನೇ ಇರೋದ್ರಿಂದ ಅವನೆಲ್ಲಿ ಬರ್ತಾನೆ, ಅವನೆಲ್ಲಿ ನೋಡ್ಕೊಂತಾನೆ ಅಂತ ಈ ಅಪ್ಪನೂ ಅದ. ನಾನು ಅದಕ್ಕೆ ನೋಡ್ಕೊಂತಾರೆ ಕಣಪ್ಪ, ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡು ಅಲ್ಲಾಡ್ದೀನಿ ಇಲ್ಲಾಡ್ದೀನಿ ಇತ್ಕೊಂಡು ನೋಡ್ಕೊಂತಾರೆ. ಅದು ಹೆಂಗಿರ್ತಾರೆ ಅವ್ರಿಗೂ ನಮಗೂ ಒಬ್ಬನೇ ಮಗ. ನಮ್ಮ ಮನೆಯಾಗಿರಲಿ, ನಮ್ಮ ಮೊಮ್ಮಕ್ಕಳು ನಾಳೆ ದಿನ ಅವ್ರಿಗೆ ಮಕ್ಕಳಾಗೆ ಅಂದ್ರೂ ನಾಳೆ ದಿನ ನಮ್ಮ ಮೊಮ್ಮಕ್ಕಳು ಇಲ್ಲೇ ಇರಲಿ ನಮ್ಮ ಮನೆಯಾಗೆ ಅಂಬ್ತಾರೆ. ಅವ್ರು ಹೆಂಗೇನೋ ನೋಡ್ಕೊಂಬಕ್ಕಲ್ಲ. ಇಲ್ಲ ಸೇನೆ ಜನ ಗಂಡು ಮಕ್ಳು ಇರೋ ಅಂತಾರಾದರೆ ಬಿಡು, ಸೇನೆ ಜನ ಇದ್ದಾರೆ, ನಾವಿಲ್ಲಿ ನೋಡ್ಕೊಂಡ್ರು ಅವರಲ್ಲಿ ನೋಡ್ಕೊಂತಾರೆ. ಇಬ್ಬರು ಇರೋ ಗಂಡು ಮಕ್ಳನ್ನಾದರೂ ಕೊಟ್ಟರು ಒಬ್ರಲ್ಲಿದ್ರು ಒಬ್ರಲ್ಲಿ ನೋಡ್ಕೊಂತಾರೆ. ಹಂಗೆ ಅಂತ ಒಬ್ಬರು ಮಕ್ಳು ಇರೋರಿಗೆ ಕೊಟ್ಟರೆ ಅವ್ರು ಹೆಂಗೆ ಬಂದು ನೋಡ್ಕೊಂತಾರೆ ಅಂತ ಈ ಅಪ್ಪನೂ ಅದ. ಕೊಡ್ಬೋದಾಗಿತ್ತು ಅಂದರೆ ಒಳ್ಳೆ ಹುಡುಗ ಅಂತ, ಒಳ್ಳೆ ಹುಡುಗ ಹುಡುಕ್ಯಾಣೋದ್ರು ಸಿಗಲ್ಲ, ಆರಾಮಾಗಿ ಕೊಡ್ಬೋದಾಗಿತ್ತು. ಮತ್ತೆ ಆರಾಮಾಗಿ ಕೊಡ್ಬೋದಾಗಿತ್ತು. ಏನು ಮಾಡೋಕ್ಕಾಗತ್ತೆ ಬಿಡು. ಈಗ ಇಷ್ಟ ಇಲ್ಲ ಅಂತಂದರೆ ಬಲವಂತ ಮಾಡೋಕ್ಕೆ ಹೋಗಬಾರ್ದು. ಇಬ್ರು ಗಂಡ ಹೆಂಡತಿ ಒಪ್ಪಿ ಕೊಟ್ಟರೆ ಚೆನ್ನಾಗಿ, ಯಾವುದೊಂದು ವಿಷಯದಾಗೆ ಆಗಲಿ ಗಂಡ ಹೆಂಡತಿ ಒಪ್ಪಿದ್ರೇನೆ. ನಾನು ಅದಕ್ಕೆ ಅಮ್ಮ ಸುಮ್ಮನಾದೆ. ಬಿಡು ಅಯ್ಯಪ್ಪ ಒಪ್ಪಲ್ಲ ಅಂತೇಳಿ ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಸುಮ್ಮನೆ ಯಾಕೆ ಬಲವಂತ ಮಾಡೋಣ ಹೇಳು. ಅಯ್ಯಪ್ಪ ಒಪ್ಪಲಿಲ್ಲ ಅಂದಮೇಲೆ ನಾನತ್ತೆ ಬಿಡು ಯಾಕೆ ಒಪ್ಪಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ಟು ಹಂಗೆ ಆಗುತ್ತೆ ಅಂತೇಳಿ ಸುಮ್ಮನಾದೆ. ಅದಕ್ಕೆ ಪಾಪ ಬೇಜಾರಾಗಿದ್ಯಾ? ನನಗೆ ಹಂಗೆ ಅನ್ನಿಸ್ತು ನಿನ್ನ ಮಕ್ಕ ನೋಡ್ತಿದ್ದಂಗೆ. ಯಾಕೋ ಋತುಕ ಇವತ್ತು ಬೇಜಾರಾಗಿತ್ತಲ್ಲ, ಇಷ್ಟು ದಿನ ಬೇಜಾರಾಗ್ತಿರ್ಲಿಲ್ಲ. ಒಂದ್ಸತಿ ಯಾವ್ದು ಹೊರಗೆ ಬಂದು ನನ್ನ ಮಾತಾಡ್ಸೋಗೋದು, ಇವತ್ತು ಯಾಕೆ ಹೊರಗೆ ಬಂದಿಲ್ಲ ಏನಿಲ್ಲ ಅಂತ. ಹುಡುಗರು ಊರಿಗೆ ಹೋಗ್ಯವೇನ? ಊರಿಗೆ ಹೋಗ್ಯವ್ರೆ, ರಜಾ ಐತೆ ಅಂತ ಹೋಗವ್ರಿ. ನಮ್ಮಪ್ಪ ಹೇಳಿ ಕಳಿಸಿತ್ತು ಕಳ್ಸಮ್ಮ ಅಂತೇಳಿ. ನಮ್ಮನ್ನು ಬರ್ರಿ ಅಂತೂ. ನನಗೆ ಹಿಂಗೆ ಬೇಜಾರಾಗಿರೋದಕ್ಕೆ ನಾನು ಎಲ್ಗೆ ಹೋಗಲ್ಲ ಅಂತ ಸುಮ್ಮನೆ ಹೋಗತ್ತೆ. ಯಾಕೆ ಬೇಜಾರಾದಂಗೆ ಆಯ್ತು ಅದಕ್ಕೆ ಅಂತ ನಮ್ಮ ರಸ್ಮಜ್ಜಿನ ಇವತ್ತು ಹೇಳಿ ಕಳಿಸೋರಂತೆ. ಇವತ್ತು ಮದುವೆ ಅಂತೆ, ಇವತ್ತು ಹುಡುಗಿ ಭಾಳ ಒಳ್ಳೇದಂತೆ, ಯಾವುದೋ ಹುಡುಗಿ ಸಿಕ್ಕೈತೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿರು. ಪಾಪ ಒಳ್ಳೆ ಹುಡುಗ, ಅದೃಷ್ಟ ಮಾಡಿರ್ಬೇಕು ಹುಡುಗಿಯರು, ಅದೃಷ್ಟ ಮಾಡಿರ್ಬೇಕಂತ ಗಂಡನ ಪಡಿಯೋಕ್ಕೆ. ಇವಾಗಿನ ಕಾಲದಾಗ ಅಂತ ಮಕ್ಕಳು ಎಲ್ಲ 100ಕ್ಕೆ ಒಂದು 20-30% ಕಣಮ್ಮ ಅಂತ ಮಕ್ಕಳು ಹುಟ್ಟೋದು. ಒಬ್ಬರು ಸುದ್ದಿಗೆ ಹೋಗಲ್ಲ, ಒಬ್ರು ಗಾಳಿ ಗಂಟ್ಲಿಗೆ ಹೋಗಲ್ಲ, ಅಪ್ಪ ಅಮ್ಮನ ಮಾತು ಮೀರಲ್ಲ. ಭಾಳ ಒಳ್ಳೆ ಹುಡುಗ, ಎಷ್ಟು ಎಚ್ಚರಿಕೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಮನೆಗಳದೆಲ್ಲ ನೋಡ್ಕೊಂಡು ಅಂತ 100ಕ್ಕೆ ಇವತ್ತು ಹೇಳಿದ್ನಲ್ಲ ಅಂತಾರೆ ಒಬ್ಬರು ಹುಟ್ಟೋದು. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ಭಾಳ ಆಸೆ ಇತ್ತು ಗೋಪಿ ಕೊಡಬೇಕು. ನಮ್ಮ ತನ್ವಿನಾಗಲಿ ಸಾನ್ವಿನಾಗಲಿ ಇಬ್ಬರು ಒಂದೇ ವಯಸ್ಸಿನರೇ, ಅನ್ನಾದರೂ ಒಬ್ರನ್ನ ಕೊಡೋಣ ಅಂತ ನಾನು ಭಾಳ ಆಸೆಗಿದೆ. ದೊಡ್ಡಳನ್ನ ಕೊಟ್ಟರೆ ಚೆನ್ನಾಗಿ, ಇಬ್ಬರೊಳಗೂ ಚೆನ್ನಾಗಿರುತ್ತೆ ಜೋಡಿ ಅಂತ ಅಂದ್ಕೊಂಡು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಈ ಅಪ್ಪ ನಮ್ಮ ಮನೆಗೆ ಒಪ್ಪಲೇ ಇಲ್ಲ. ಬೇಡ ಬೇಡ ಬೇಡ, ಒಬ್ಬನೇ ಮಗ ಇರೋನು ಬಂದದ ಹೆಂಗೆ ನಮ್ಮನ್ನು ನೋಡ್ಕೊಂತಾನೆ. ಅಲ್ಲಿರೋರು ಯಾರು ಇಲ್ಲ, ಅಲ್ಲೇ ಗಂಡು ಮಕ್ಕಳೆಲ್ಲ ಏನಿಲ್ಲ. ಒಬ್ಬನೇ ಮಗ ಅಂದಮೇಲೆ ಅವರೆಲ್ಲಿ ಕಳಿಸ್ತಾರೆ ನೀನು ನೋಡ್ಕೊಂಬಕ್ಕೆ? ನೀನು ಹೆಂಗೆ ಮದುವೆ ಮಾಡಿಕೊಟ್ರು ನಾನು ನೋಡ್ಕೊಂತಾನೆ. ನಾಳೆ ದಿನ ನನಗೆ ಕಷ್ಟ ಆಯ್ತು ಅಂದ್ರೆ ನೋಡ್ಕೊಂತಾನೆ. ಒಬ್ಬನೇ ಇದ್ದಾನೆ, ಅವನು ಚೆನ್ನಾಗಿರ್ತಾಳೆ, ಇಲ್ಲೇ ಬಂದಿರ್ತಾರೆ, ನಮ್ಮನ್ನು ನೋಡ್ಕೊಂತಾರೆ, ಅಲ್ಲೂ ನೋಡ್ಕೊಂತಾರೆ ಅಂದರೆ ಈ ಅಪ್ಪನೂ ಆದ ಹಿಂಗೆ. ಏನು ಮಾಡೋದು? ನನಗಂತೂ ಸಖತ್ತು ಬೇಜಾರಾಯಿತು ಬಿಡಿ. ಎಲ್ಲ ಒಂದು ಕಡೆ ಆಗಿ ಚೆನ್ನಾಗಿರಲಿ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ನಮ್ಮ ಅಯ್ಯಪ್ಪ ಒಪ್ಪಲಿಲ್ಲ ಅಂದ್ರೆ ನಮ್ಮ ಬಲವಂತ ಮಾಡೋದು ಚೆನ್ನಾಗಿರಲ್ಲ. ಅದು ಬಲವಂತ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ನೀನೇ ಮಾಡಿದ್ದು, ನೀನೇ ಹಿಂಗೆಲ್ಲ ಮಾಡಿದ್ದು ಅಂತ ಅನ್ನಿಸ್ಕೋಬೇಕಾಗುತ್ತೆ. ಯಾಕೆ ಬೇಕು? ಅದಕ್ಕೇ ಸುಮ್ಮನೆ ಅತ್ಲಾಗೆ ಸುಮ್ಮನೆ ಆಗ್ಬಿಡ್ತೀನಿ. ಹಾಗೆ ಹೆಂಗೆ ಚೆನ್ನಾಗಿರಲಿ ಹೇಳೋ ಗೋಪಿ. ಇಲ್ಲಿಂದನೇ ಗೋಪಿಗೆ ಆಶೀರ್ವಾದ ಮಾಡ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.